ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಣಸಿಗಡಿ ಬಳಸಿ ಬಹಳ ಟೇಸ್ಟಿಯಾದ ಸ್ಪೈಸಿಯಾದ ರೆಸಿಪಿ ಪಣ್ಣಾವ್ ಕರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಸ್ಪೈಸಿ ಟ್ಯಾಂಗಿಯಾದ ಕರಿ. ಮಳೆಗಾಲದಲ್ಲಿ ಫ್ರೆಶ್ ಆಗಿ ಮೀನು ಸಿಗದಿರುವಾಗ ಈ ರೀತಿ ಒಣ ಮೀನಿಂದ ರುಚಿಕರವಾದ ಮಸಾಲೆಯನ್ನು ತಯಾರಿಸಬಹುದು. ಬಹಳ ಟೇಸ್ಟಿ ಆಗ್ತದೆ. ಈ ಪಣ್ಣಾವ್ ಕರಿ ಇದೆಯಲ್ಲ, ಊಟಕ್ಕೆ ದಾಲ್ ಜೊತೆ ಬಹಳ ರುಚಿ ಕೊಡ್ತದೆ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಒಂದು 2 ಕಪ್ಪಷ್ಟು ಒಣಸಿಗಡಿಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನು ಕ್ಲೀನ್ ಮಾಡಿ ಇದರ ಕಸಕಡ್ಡಿಯನ್ನೆಲ್ಲ ತೆಗೆದು ಇದರ ತಲೆ ಭಾಗ ಹಾಗೂ ಇದರ ವೇಸ್ಟ್ ಪಾರ್ಟನ್ನು ಸಪ್ರೇಟ್ ಮಾಡಬೇಕು. ಒಂದು 10 ನಿಮಿಷ ಇದನ್ನು ಬಿಸಿ ನೀರಲ್ಲಿ ಸೇರಿಸುವ ಹಾಗೂ 4-5 ಬಾರಿ ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ ಒಂದು ಬಟ್ಟಲಲ್ಲಿ ಇಡಬೇಕು. ಈ ರೀತಿ ಮಾಡುವುದರಿಂದ ಒಣ ಮೀನಲ್ಲಿರುವ ಹೆಚ್ಚಿನ ಉಪ್ಪಿನಾಂಶ ಇದೆಯಲ್ಲ, ಅದನ್ನು ತೆಗಿಬಹುದು. ನೆಕ್ಸ್ಟ್ ನೋಡಿ, ಬಾಣಲೆಯನ್ನು ಗ್ಯಾಸಲ್ಲಿ ಬಿಸಿಗಿಟ್ಟು ಒಂದು 3 ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದರಲ್ಲಿ 1 ಗಡ್ಡೆಯ ಬೆಳ್ಳುಳ್ಳಿ ಬೀಜದ ಸಿಪ್ಪೆ ತೆಗೆದು ಸಣ್ಣಗೆ ತುಂಡು ಮಾಡಿ ಸೇರಿಸಿ ಹುರ್ಕೊಳ್ಳುವ. ಇದು ಲೈಟಾಗಿ ಫ್ರೈ ಆಗಿ ಸ್ವಲ್ಪ ಬಣ್ಣ ಬದಲಾಗುವಾಗ 2 ಗಡ್ಡೆಯ ನೀರುಳ್ಳಿಯನ್ನು ಸೇರಿಸಬೇಕು. ನೀರುಳ್ಳಿಯ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಟು ಇದರಲ್ಲಿ ಸೇರಿಸಿ ಹುರ್ಕೊಳ್ಳುವ. 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ಇದರಲ್ಲಿ ಸೀಳಿದ 2 ಹಸಿಮೆಣಸನ್ನು ಸಹ ಸೇರಿಸ್ತಾ ಇದ್ದೇನೆ ಹಾಗೂ 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸಬೇಕು. ಕರಿಬೇವಿನ ಎಲೆ ಇದೆಯಲ್ಲ, ಈ ಕರಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಚೆನ್ನಾಗಿ ಇದನ್ನು ಹುರ್ಕೊಳ್ಳುವ. ಈಗ ನೋಡಿ, ನೀರುಳ್ಳಿ ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಇಷ್ಟಾಗುವಾಗ ನಾವು ನೀರು ಸ್ಕ್ವೀಸ್ ಮಾಡಿಟ್ಟ ಈ ಸಿಗಡಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ಇದರ ಜೊತೆಗೆ 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. 3 ನಿಮಿಷ ಇದು ಹುರಿದಾಗಿದೆ. ಈಗ ಇದರಲ್ಲಿ ನೆಲ್ಲಿ ಗಾತ್ರದ ಹುಣಸೆ ಹುಳಿಯನ್ನು ಬಿಸಿ ನೀರಲ್ಲಿ ಸೇರಿಸಿ ನೆನೆಸಿ ಅದರ ರಸವನ್ನು ತೆಗೆದಿಟ್ಟಿದ್ದೇನೆ. ಈಗ ಇದನ್ನು ಈ ಸಿಗಡಿಗೆ ಸೇರಿಸಬೇಕು. ಹುಣಸೆ ರಸದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೀಗ 1/2 ಕಪ್ಪಷ್ಟು ನೀರನ್ನು ಸೇರಿಸುವ. ಮಿಕ್ಸ್ ಮಾಡಿ ಮುಚ್ಚಿ 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ, 5 ನಿಮಿಷ ಬಿಟ್ಟು ಕ್ಯಾಪನ್ನು ಓಪನ್ ಮಾಡುವ. ಸಿಗಡಿ ನೋಡಿ, ಇಲ್ಲಿ 40% ಅಷ್ಟು ಬೆಂದಿದೆ. ಈಗ ಇದರಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 3/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 3/4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪವೇ ಉಪ್ಪನ್ನು ಸೇರಿಸುವ. ಒಣ ಮೀನಲ್ಲಿ ಉಪ್ಪಿನಂಶ ಇರುವುದರಿಂದ ನಾವು ಇದರ ಟೇಸ್ಟ್ ನೋಡಿ ಅಗತ್ಯಕ್ಕೆ ಬೇಕಾದಷ್ಟೇ ಸೇರಿಸಬೇಕಾಗ್ತದೆ. ಎಲ್ಲವನ್ನು ಪುನಃ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ಇದರಲ್ಲಿ 1.5 ಕಪ್ಪಷ್ಟು ನೀರನ್ನು ಪುನಃ ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳುವ. ಈಗ ಇದೆಲ್ಲ ಸಿಗಡಿ ಕಂಪ್ಲೀಟಾಗಿ ಕುಕ್ ಆಗಬೇಕು. ಸಾಧಾರಣ 7 ನಿಮಿಷ ಬಿಟ್ಟು ಇಲ್ಲಿ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮಸಾಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಗ್ರೇವಿ ಕೂಡ ನೋಡಿ ಸ್ವಲ್ಪ ಗಾಢವಾಗಿ ಬಂದಿದೆ. ಈಗ ಇದರಲ್ಲಿ ತೆಂಗಿನ ತುರಿ 5 ಸ್ಪೂನಷ್ಟು ಸೇರಿಸಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು 2 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಳಬೇಕು ಹಾಗೂ ಫ್ಲೇಮನ್ನು ಆಫ್ ಮಾಡುವ. ಟೇಸ್ಟಿಯಾದ ಒಣಸಿಗಡಿಯ ಪಣ್ಣಾವ್ ಕರಿ ಇಲ್ಲಿ ರೆಡಿಯಾಗಿದೆ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಹಾಗೂ ಸಿಗಡಿ ತೆಂಗಿನ ತುರಿಯ ಸ್ವೀಟ್ನೆಸ್ ಸೇರಿ ಬಹಳ ರುಚಿಯಾಗ್ತದೆ. ಈ ಪಣ್ಣಾವ್ ಕರಿ ಇದೆಯಲ್ಲ, ರೈಸ್ ದಾಲ್ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಮಳೆಗಾಲದಲ್ಲಿ ಫ್ರೆಶ್ ಮೀನು ಸಿಗದೇ ಇರುವಾಗ ಒಣ ಮೀನಿಂದ ಸ್ಪೈಸಿಯಾದ ಟ್ಯಾಂಗಿಯಾದ ಈ ಪಣ್ಣಾವ್ ಕರಿಯನ್ನು ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.